ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈತ್ರಿ ಪಾಳೆಯದಲ್ಲಿ ಅತಿದೊಡ್ಡ ತಲೆನೋವಾಗಿರುವುದು ಮುಖಭಂಗ ಆಗಿರೋದು ಅಡ್ಡ ಮತದಾನದ ವಿಚಾರ. ಬಿಜೆಪಿ ಮತ್ತು ಜೆಡಿಎಸ್ನ ಶಾಸಕರು ಅಡ್ಡ ಮತದಾನ ಮಾಡಿದ್ರು ಪರಿಷತ್ತು ಚುನಾವಣೆಯಲ್ಲಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿಯಲ್ಲೂ ಕೂಡ ಒಂದು ರೀತಿ ಟೆನ್ಷನ್ ಆಗಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು. ಪಕ್ಷಕ್ಕೆ ಅನ್ಯಾಯ ಮಾಡಿದವರ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನು ನೀಡಲಾಗಿದ್ದು, ಅಪ್ಡೇಟಿನ ಬಗ್ಗೆ ವಿವರವನ್ನ ಆಲ್ರೆಡಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ನಿನ್ನೆಯೇ ದೆಹಲಿಗೆ ಹೋಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ. ದೆಹಲಿಯಲ್ಲಿ ಇವತ್ತು ನಿತಿನ್ ನವೀನ್ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಲಿದ್ದಾರಂತೆ. ಜೊತೆಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾಹಿತಿ ಕೊಡುವ ಸಾಧ್ಯತೆ ಇದು. ಪಕ್ಷ ದ್ರೋಹ ಎಸಗಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯ ಮಾಡೋ ಸಾಧ್ಯತೆ ಇದೆ. ಬಹಿರಂಗವಾಗಿ ಕೆಲ ಶಾಸಕರು ಪಕ್ಷದ ವಿರುದ್ಧ ನಡೆದುಕೊಂಡಿರೋ ಬಗ್ಗೆ ಮಾಹಿತಿ ಇದ್ದು, ಈಗಿನಿಂದಲೇ ಪಕ್ಷದಲ್ಲಿರೋ ಅಸಮಾಧಾನಿತರನ್ನ ಮನವೊಲಿಸಬೇಕು ಅಂತ ಮನವಿ ಮಾಡಿಕೊಳ್ಳಲಿದ್ದಾರೆ. ಮುಂಬರುವ ಚುನಾವಣೆಗೆ ಎಫೆಕ್ಟ್ ಆಗಬಾರದು, ಆ ರೀತಿ ನೋಡ್ಕೊಳ್ಬೇಕು, ಈಗಲೇ ಕ್ರಮ ಕೈಗೊಳ್ಳಬೇಕು, ಈಗಲೇ ಪಕ್ಷವನ್ನ ಸಿದ್ಧಗೊಳಿಸಬೇಕು, ಏನೇ ಅಸಮಾಧಾನಗಳಿದ್ರೂ ಕೂಡ ಕೂತು ಬಗೆಹರಿಸಿಕೊಳ್ಬೇಕು ಪಕ್ಷದ ವೇದಿಕೆಯಲ್ಲಿ ಅನ್ನೋದ್ರ ಬಗ್ಗೆ ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮನವಿ ಮಾಡಿಕೊಳ್ಳಲಿದ್ದಾರೆ. ಕಾರಣ ಇಷ್ಟೇ, ಮೈತ್ರಿ ಯಾಕೆ ಮುಂಬರುವ ಚುನಾವಣೆಗಳನ್ನ ಫೇಸ್ ಮಾಡಬೇಕು ಅಂತ ಇರೋದ್ರಿಂದ ಮೈತ್ರಿಯಲ್ಲಿ ಅಪಸ್ವರ ನೋಡೋದಕ್ಕೆ ಸಿಗಬಾರದು, ಅಸಮಾಧಾನಗಳು ಇರಬಾರದು. ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಕಾಂಗ್ರೆಸ್ ಅನ್ನ ಆಡಳಿತದಿಂದ ದೂರ ಇಟ್ಟು ನಾವು ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಹಕಾರಿ ಆಗುತ್ತೆ ಅನ್ನೋದೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಾದ. ಹಾಗಾಗಿ ಇದೇ ವಿಚಾರಗಳನ್ನ ಇವತ್ತು ವರಿಷ್ಠರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿದ್ದಾರೆ. ಪ್ರಮುಖವಾಗಿ ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕರನ್ನ ಭೇಟಿಯಾಗಲಿದ್ದು ಚರ್ಚೆ ಮಾಡಲಿದ್ದಾರೆ. ಪ್ರಮುಖವಾಗಿ ನಿತಿನ್ ನವೀನ್ ಅವರನ್ನ. ಬಿಜೆಪಿ ಶಾಸಕರ ಮೇಲೆ ನಾವು ಬಹಳ ನಂಬಿಕೆ ಇಟ್ಟಿದ್ವಿ ಅಂತ ಮೋಸ್ಟ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಬಿಜೆಪಿ ವರಿಷ್ಠರ ಮುಂದೆ. ಅಡ್ಡ ಮತದಾನ ಮಾಡಿ ನಂಬಿಕೆ ದ್ರೋಹ ಮಾಡಿಬಿಟ್ಟಿದ್ದಾರೆ ನಮಗೆ, ಈ ವಿಚಾರ ಪ್ರಸ್ತಾಪ ಆಗಬಹುದು. ಪಕ್ಷಕ್ಕೆ ದ್ರೋಹ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ದಯವಿಟ್ಟು ಈಗಲೇ ಅಂತ ಕೇಳ್ಕೊಳ್ತಾರೆ. ಬಹಿರಂಗವಾಗಿ ಕೆಲ ಶಾಸಕರು ಪಕ್ಷದ ವಿರುದ್ಧ ನಡೆದುಕೊಳ್ತಿದ್ದಾರೆ, ಪಕ್ಷದ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಹಾಗಾಗಿ ಅದನ್ನ ಶಮನ ಮಾಡಬೇಕು. ಈಗಿನಿಂದಲೇ ಪಕ್ಷದಲ್ಲಿರುವ ಅಸಮಾಧಾನಿತರನ್ನ ಮನವೊಲಿಸಿ, ಇಲ್ಲದೆ ಹೋದ್ರೆ ಮುಂಬರುವ ಚುನಾವಣೆಗೂ ಅದು ಎಫೆಕ್ಟ್ ಆಗುತ್ತೆ. ಮುಂದೆ ಇಂಥ ಘಟನೆ ಮರುಕಳಿಸದಂತೆ ಕಠಿಣ ತೀರ್ಮಾನವನ್ನ ಕೈಗೊಳ್ಳಿ ಅಂತ ವರಿಷ್ಠರಿಗೆ ಮನವಿ ಮಾಡಿಕೊಳ್ಳಲಿದ್ದಾರೆ. ಆ ಮೂಲಕ ಮುಂಬರುವ ಚುನಾವಣೆಗೆ ಎಫೆಕ್ಟ್ ಆಗದಂತೆ ತಡಿಬೇಕು, ಈಗಲೇ ಅದನ್ನ ನೋಡ್ಕೊಳ್ಬೇಕು, ಈಗಲೇ ಸರಿ ಮಾಡಿದ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ವರಿಷ್ಠರನ್ನ ಭೇಟಿಯಾದಾಗ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ.